ತುರುವೇಕೆರೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು, ಕೂಲಿ ಕಾರ್ಮಿಕರು, ಅಬಲೆಯರು ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳಲು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇರೋದೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಅಂತ ಶಾಸಕ ಎಂಟಿ ಕೃಷ್ಣಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ಬಿಗನೇನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿದ್ದ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯು ಆರ್ಥಿಕವಾಗಿ ದೃಢರಾಗಲು, ಸ್ವಾವಲಂಬಿಗಳಾಗಿ ಬದುಕಲು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದು, ಸರ್ಕಾರ ಮಾಡುವಂತಹ ಕೆಲಸಗಳನ್ನು ಸಂಸ್ಥೆಯು ಮಾಡ್ತಾ ಇದ್ದು, ಈ ಮಹತ್ ಕಾರ್ಯಕ್ಕೆ ನಾನು ವೀರೇಂದ್ರ ಹೆಗಡೆಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ಕ್ಷೇತ್ರದ ಮಹಿಳೆಯರು ಬಡ್ಡಿ ವಸೂಲಿ ಮಾಡ್ತಾ ಇರುವುದಾಗಿ ತಿಳಿಸಿರುತ್ತಾರೆ. ದಯಮಾಡಿ ಬಡ್ಡಿ ದರವನ್ನು ಕಡಿಮೆಗೊಳಿಸಿ ಸುಲಭ ರೀತಿಯಲ್ಲಿ ಸಾಲವನ್ನು ನೀಡಿ ಬದುಕು ಹಸನಾಗುವಂತೆ ಮಾಡಿ ಬಡ್ಡಿ ದರ ಕಡಿಮೆ ಮಾಡುವ ಬಗ್ಗೆ ಪೂಜ್ಯ ವೀರೇಂದ್ರ ಹೆಗಡೆಯವರಿಗೂ ಪತ್ರ ವ್ಯವಹಾರ ಮಾಡ್ತೇನೆ ಅಂತ ಹೇಳಿದರು. ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯ ತುಮಕೂರು ಜಿಲ್ಲೆ 1 ನಿರ್ದೇಶಕ ಸತೀಶ್ ಸುವರ್ಣ ಮಾತನಾಡಿ, ತುಮಕೂರು ಜಿಲ್ಲೆ ನಿರ್ದೇಶಕ ಸತೀಶ್ ಸುವರ್ಣ ಮಾತನಾಡಿ, ಮಾನ್ಯ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹಿತನುಡಿಗಳನ್ನು ಹೇಳಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮಾನ್ಯ ಶಾಸಕರಿಗೆ ನಮ್ಮ ಸಂಸ್ಥೆಯ ಬಡ್ಡಿ ದರದ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಸಂಸ್ಥೆಯಿಂದ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ನೀಡ್ತಾ ಇಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನವರು ಸಾಲವನ್ನು ನೀಡ್ತಾ ಇದ್ದು, ನಮ್ಮ ಸಂಸ್ಥೆಯು ಕರೆಸ್ಪಾಂಡೆಂಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಹಾಗೂ ರಾಜ್ಯದಲ್ಲಿರುವಂತಹ ಕಿರುಸಾಲ ಸಂಸ್ಥೆಗಳ ನೀಡುವಂತಹ ಬಡ್ಡಿ ದರಕ್ಕಿಂತ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಬ್ಯಾಂಕ್ ನೇರವಾಗಿ ಸ್ವಸಹಾಯ ಸಂಘದ ಸದಸ್ಯರುಗಳ ಖಾತೆಗಳಿಗೆ ನೀಡ್ತಾ ಇದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಡಳಿತ ಮಂಡಳಿಯಿಂದ ಸಾಲವನ್ನು ನೀಡ್ತಾ ಇಲ್ಲ ಅಂತ ಸ್ಪಷ್ಟನೆ ನೀಡಿ ಸಂಸ್ಥೆಯ 10 ಹಲವಾರು ಯೋಜನೆಗಳ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದು, ಇನ್ನು ಈ ಸಂದರ್ಭದಲ್ಲಿ ಅರೆಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೇಮಚಂದ್ರ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯ ನಗರ ಯೋಜನಾ ಕಚೇರಿಯ ಯೋಜನಾಧಿಕಾರಿ ಯಶೋಧರ್, ಗ್ರಾಮಾಂತರ ಕಚೇರಿಯ ಯೋಜನಾಧಿಕಾರಿ ಶ್ರೀಮತಿ ಅನಿತಾ ಶೆಟ್ಟಿ, ಜಿಲ್ಲಾ ಜನಜಾಗೃತಿ ವೇದಿಕೆಯ ಶ್ರೀಮತಿ ರೂಪಾ, ಗ್ರಾಮದ ಮುಖಂಡರಾದ ನಂಜೇಗೌಡ, ವಲಯ ಮೇಲ್ವಿಚಾರಕಿ ಶ್ರೀಮತಿ ಜಯಲಕ್ಷ್ಮಿ, ಒಕ್ಕೂಟದ ಎಲ್ಲ ಸೇವಾ ಪ್ರತಿನಿಧಿಗಳು, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರು, ಸಾರ್ವಜನಿಕರು ಹಾಜರಿದ್ದರು. ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಲೆಕ್ಕಾಚಾರ ಮಾಡಬಹುದು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬೇಕಾದ್ರೆ 1-2 ನಿಮಿಷ ಕೊಟ್ಟು ಲೆಕ್ಕಾಚಾರ ಮಾಡಿ ಅಂತ ಹೇಳಿಕ್ಕೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇದು ಒಂದು ನಮ್ಮ ದಯವಿಟ್ಟು ತಪ್ಪಾದ ಮಾಹಿತಿ ಇದೆ. ನಮ್ಮ ಎಲ್ಲ ಇಲ್ಲಿನ ಗಣ್ಯರಿದ್ದಾರೆ, ಪಂಚಾಯತ್ ಅಧ್ಯಕ್ಷರಿದ್ದಾರೆ, ನೀವೆಲ್ಲ ಆಗ ಟೀಮಿನಲ್ಲಿ ಇಲ್ಲಿದ್ದೀರಾ. ನಾನು ಅವರ ಮಾತಾಡುವಾಗ ಹೇಳ್ಬಿಟ್ಟು ಅವ್ರು ಹೋಗಿದ್ದಾರೆ. ಈ ಆ ಸಂದರ್ಭದಲ್ಲಿ ಕೇಳಿಸ್ಕೊಂಡು ಇರ್ಬೋದು. ಆದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ತಿಂಗಳ 3-4% ಆಗುತ್ತೆ. ವರ್ಷಕ್ಕೆ ಹಾಕಿದ್ರೆ 48% ಆಗುತ್ತೆ. ಅದರಿಂದ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ ಪಾಪ. ಅದನ್ನ ಯೋಚನೆ ಮಾಡಿ, ಈ 4% ಏನೋ 1% ಕೇಳಿ. ನಬಾರ್ಡಲ್ಲಿ ನಿಮ್ಗೆ 1% ಸಾಲ ಕೊಡ್ತಾರೆ, ನಮ್ಗೆ 1% ಎಕ್ಸ್ಟ್ರಾ 2% ಕೊಡಿ. ಲೆಕ್ಕ ಹಾಕಿ ನೋಡಿದಾಗ ನಮ್ಮ ಹೆಣ್ಮಕ್ಳಿಗೆ ಪಾಪ ಗೊತ್ತಾಗಲ್ಲ, ಕಟ್ತಾ ಇರ್ತಾರೆ ಸಾಲವ. ಅದನ್ನ ಲೆಕ್ಕ ಕ್ಯಾಲ್ಕುಲೇಟ್ ಮಾಡಿದ್ರೆ ಬಹಳ ಇಂಟ್ರೆಸ್ಟ್ ಆಗ್ತದೆ. ಅದನ್ನ ಸ್ವಲ್ಪ ದಯಮಾಡಿ ನಿಮ್ ಸ್ವಾಮೀಜಿಯವ್ರಿಗೆ ಹೇಳಿ, ನಿಮ್ ಸಂಸ್ಥೆಯವ್ರಿಗೆ ಹೇಳಿ, ಬಡ್ಡಿ ರೇಟ್ ಅನ್ನ ಕಡಿಮೆ ಮಾಡ್ಬೇಕು ಅಂತ ನಾನು ಶಾಸಕನಾಗಿ ನಮ್ಮ ಹೆಣ್ಮಕ್ಳ ಪರವಾಗಿ ನಿಮ್ಮಲ್ಲಿ ನಾನು ವಿನಂತಿಸ್ತೀನಿ. ಇದುವರೆಗೆ ಯಾವುದೇ ಸಂಸ್ಥೆ ಮಾಡಿದ್ರೆ ಹೋರಾಟಗಳು ನಡೀತಿದ್ದೋ, ಇದು ಸಾಧ್ಯ ಇಲ್ಲ ಅಂತ. 4% 100 ರೂಪಾಯಿ 48% ಬಡ್ಡಿ ಹಾಕ್ಬಿಡ್ತೇವೆ ವರ್ಷಕ್ಕೆ. ಅದು ಆಗ್ಬಾರ್ದು. ಇಲ್ಲಿ ಎಲ್ಲೋ ಒಂದು ನಮ್ಗೆ ನಂಬಿಕೆ, ಮಂಜುನಾಥನ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಹಾಗಾಗಿ ಕಣ್ಣು ಮುಚ್ಕೊಂಡು ನಮ್ಮ ಹೆಣ್ಮಕ್ಳು ಕರ್ತಾರೆ. ಯಾರು ಕ್ಯಾಲ್ಕುಲೇಟ್ ಮಾಡಕ್ ಹೋಗಲ್ಲ. ಕಷ್ಟಪಟ್ಟು ಹೊಸ ಸಾಕಿ ಹಾಲು ಕರೆದು ಮಕ್ಕಳನ್ನ ಕದ್ದು ತಲೆ ಮೇಲೆ ಹುಲ್ಲ ಮುಚ್ಕೊಂಡ್ಬಂದು ಸಾಕಿ ಬೆಳೆಸ್ತದೆ ಹೆಣ್ಮಕ್ಳಿಗೆ. ಅದು ಗೊತ್ತಾಗ್ತಾ ಇಲ್ಲ ಪಾಪ. ಹಾಗಾಗಿ ದಯಮಾಡಿ ಈ ವಿಷಯವನ್ನ ದಯಮಾಡಿ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿ ಅಂತ ನಾನು ಈ ಎಲ್ಲ ಹೆಣ್ಮಕ್ಳ, ಈ ತಾಲೂಕಿನ ಎಲ್ಲ ಹೆಣ್ಮಕ್ಳ ಪರವಾಗಿ ನಾನು ವಿನಂತಿಸ್ತಾ, ಇವತ್ತು ನನ್ನನ್ನು ಕರೆಸಿ ನನ್ನ ಬೇರೆ ಕಾರ್ಯಕ್ರಮ ರಜೆಗಳಿದ್ರು ಸಹ ಈ ಒಂದು ಸಂಸ್ಥೆಯಿಂದ ಕಾರ್ಯಕ್ರಮ ಮಾಡ್ತಿದ್ದೇನೆ. ಈ ಭಾಗದ ಹೆಣ್ಮಕ್ಳು ಬಹಳ ಜನ ಸೇರ್ತಾರೆ ಅನ್ನೋದು ನನ್ನ ನಂಬಿ ಬಹಳ ಜನ ಬಂದಿದ್ದೀರಿ. ಈ ಕಾರ್ಯಕ್ರಮ ಮುಗಿಸಿ ನಂತರ ಬೇರೆ ಕಾರ್ಯಕ್ರಮ ಬರ್ತೀನಿ ಅಂತ ಹೇಳಿ 10,000 × 50 ವಾರ PTR /100 ಅಂತ ಇದೆ ನಮ್ಮ ಸೂತ್ರ. /100 10,000ಕ್ಕೆ 50 ವಾರಕ್ಕೆ 14% /100 ಮಾಡಿದ್ರೆ 700 ರೂಪಾಯಿ ಬರುತ್ತೆ. ಅಂದ್ರೆ ವರ್ಷಕ್ಕೆ
100 ರೂಪಾಯಿ ತಿಂಗಳಿಗೆ 100 ರೂಪಾಯಿಗೆ 58 ಪೈಸೆ ಬರುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಲೆಕ್ಕಾಚಾರ ಮಾಡಬಹುದು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬೇಕಾದ್ರೆ 2 ನಿಮಿಷ ಕೊಟ್ಟು ಲೆಕ್ಕಾಚಾರ ಮಾಡಿ ಅಂತ ಹೇಳಿಕ್ಕೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇದು ಒಂದು ನಮ್ಮ ದಯವಿಟ್ಟು ತಪ್ಪಾದ ಮಾಹಿತಿ ಇದೆ. ನಮ್ಮ ಎಲ್ಲ ಇಲ್ಲಿನ ಗಣ್ಯರಿದ್ದಾರೆ, ಪಂಚಾಯತ್ ಅಧ್ಯಕ್ಷರಿದ್ದಾರೆ, ನೀವೆಲ್ಲ ಆಗ ಟೀಮಿನಲ್ಲಿ ಇಲ್ಲಿದ್ದೀರಾ. ನಾನು ಅವರ ಮಾತಾಡುವಾಗ ಹೇಳ್ಬಿಟ್ಟು ಅವ್ರು ಹೋಗಿದ್ದಾರೆ. ಈ ಆ ಸಂದರ್ಭದಲ್ಲಿ ಕೇಳಿಸ್ಕೊಂಡು ಇರ್ಬೋದು. ಆದ್ರೆ